ಅಂಕೋಲಾದ ಶಿರೂರು ಗುಡ್ಡ ಕುಸಿತದ ಅವಘಡದಲ್ಲಿ ಗಂಗಾವಳಿ ನದಿಯಲ್ಲಿ ಕಣ್ಮರೆಯಾಗಿದ್ದ ಕೇರಳ ಮೂಲದ ಅರ್ಜುನ್ ಲಾರಿ ನಿವೃತ್ತ ಸೇನಾಧಿಕಾರಿ ಹಾಗೂ ರೆಡಾರ್ ತಜ್ಞ ಇಂದ್ರಬಾಲನ್ ಇಂಟೆಲಿಜೆಂಟ್ ಬರೀಡ್ ಆಬ್ಜೆಕ್ಟ್ ಡಿಟೆಕ್ಷನ್ ಸಿಸ್ಟಮ್ ನೆರವಿನಿಂದ ಗುರುತಿಸಿದ ಸ್ಥಳದಲ್ಲೇ ಪತ್ತೆಯಾಗಿದ್ದು, ಈ ದೃಶ್ಯಾವಳಿ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಜುಲೈ 16ರಂದು ನಡೆದ ಶಿರೂರು ಗುಡ್ಡ ಕುಸಿತದಲ್ಲಿ ಅರ್ಜುನ ಲಾರಿ, ಗ್ಯಾಸ್ ಟ್ಯಾಂಕರ್ ಸೇರಿದಂತೆ 11 ಜನ ನಾಪತ್ತೆಯಾಗಿದ್ರು. ನಾಪತ್ತೆಯಾದವರ ಶೋಧ ಕಾರ್ಯದ ಹೊರತಾಗಿಯೂ ಅರ್ಜುನ್ ಮತ್ತು ಆತನ ಲಾರಿ, ಜಗನ್ನಾಥ್ ಹಾಗೂ ಲೋಕೇಶ್ ಪತ್ತೆಯಾಗಿರಲಿಲ್ಲ. ಲಾರಿ ಪತ್ತೆ ಕಾರ್ಯಕ್ಕೆ ಮೆಟಲ್ ಡಿಟೆಕ್ಟರ್ ಸೇರಿದಂತೆ ವಿವಿಧ ತಂತ್ರಜ್ಞಾನವನ್ನು ಸಹ ಬಳಸಲಾಗಿತ್ತು. ಮಳೆ ಹಾಗೂ ನೀರಿನ ಹರಿವಿನ ಪ್ರಮಾಣ ಹೆಚ್ಚಿದ್ದರಿಂದ ಅರ್ಜುನ ಬೆಂಜ್ ಲಾರಿಯು ಮಣ್ಣಿನ ಅಡಿಯಲ್ಲಿರುವುದರಿಂದ ಲಾರಿ ಇರುವ ಜಾಗವನ್ನ ಯಾವುದೇ ಉಪಕರಣ ಇಲ್ಲದೆ ಮನುಷ್ಯರಿಂದ ಹುಡುಕುವುದು ಸವಾಲಾಗಿ ಪರಿಣಮಿಸಿತ್ತು. ಬಳಿಕ ನಿವೃತ್ತ ಮೇಜರ್ ಜನರಲ್ ಹಾಗೂ ರೇಡಾರ್ ತಜ್ಞ ಇಂದ್ರಬಾಲನ್ ನೇತೃತ್ವದ ತಂಡಕ್ಕೆ ತಕ್ಷಣ ಸಹಾಯಕ್ಕೆ ಬಂದಿದ್ದು ಇಂಡಿಯನ್ ಆರ್ಮಿ, ನೇವಿ ಹಾಗೂ ನಿವೃತ್ತ ಮೇಜರ್ ಜನರಲ್ ಇಂದ್ರಬಾಲನ್ ತಂಡವು ಜುಲೈ 25ರಂದು ಇಂಟೆಲಿಜೆಂಟ್ ಬರೀಡ್ ಆಬ್ಜೆಕ್ಟ್ ಡಿಟೆಕ್ಟಿವ್ ಸಿಸ್ಟಮ್ ಡ್ರೋನ್ ಹಾಗೂ ಇಸ್ರೋದ ಸ್ಯಾಟಲೈಟ್ ಇಮೇಜ್ ಮೂಲಕ ಗುರುತು ಪತ್ತೆ ಮಾಡಿತ್ತು. ಈ ಡ್ರೋನ್ ಕಾರ್ಯಾಚರಣೆಯ ವೇಳೆ ಇಂದ್ರಬಾಲನ್ ತಂಡ 4 ಪಾಯಿಂಟ್ ಅನ್ನು ಗುರುತಿಸಿತ್ತು. ತಂಡದ ಮಾಹಿತಿ ಪ್ರಕಾರ 4ನೇ ಪಾಯಿಂಟ್ನಲ್ಲಿ ಲಾರಿ ಇದೆ ಎಂದು ಹೇಳಲಾಗಿತ್ತು. ಈ 4ನೇ ಪಾಯಿಂಟ್ ನದಿಯ ಆಳದಲ್ಲಿದ್ದು ಅಲ್ಲಿ ಅಪಾರ ಪ್ರಮಾಣದ ಮಣ್ಣು ಇದೆ ಎಂದು ಸಹ ಇಂದ್ರಬಾಲನ್ ಹೇಳಿದ್ರು. ನದಿಯ ಮೇಲ್ಭಾಗದಿಂದ 5 ಅಡಿಯಲ್ಲಿ ಲಾರಿ ತರಹದ ಕಬ್ಬಿಣದ ಡಿಟೆಕ್ಟ್ ಆಗಿತ್ತು. ಅತಿಯಾದ ಮಳೆ ಹಾಗೂ ಗಂಗಾವಳಿ ನದಿ ನೀರಿನ ಒಳಹರಿವು ತುಂಬಾ ಇರುವುದರಿಂದ ಮತ್ತು ಲಾರಿಯ ಮೇಲೆ ಗುಡ್ಡ ಕುಸಿತದಿಂದ ಮಣ್ಣು, ದೊಡ್ಡ ದೊಡ್ಡ ಗಾತ್ರದ ಕಲ್ಲುಗಳು, ಮರಗಳು ಬಿದ್ದಿದ್ದರಿಂದ ನೀರಿನ ಆಳಕ್ಕೆ ಹೋಗಿ ಲಾರಿಯನ್ನ ಹೊರತೆಗೆಯುವುದು ಸಾಧ್ಯವಾಗಿರಲಿಲ್ಲ. ಆದ್ದರಿಂದ ಇದೀಗ ಮಳೆ ಹಾಗೂ ನೀರಿನ ಒಳಹರಿವು ಕಡಿಮೆ ಆದ ಹಿನ್ನೆಲೆಯಲ್ಲಿ ಗೋವಾದ ಡ್ರಡ್ಜಿಂಗ್ ಮಷೀನ್ ಸಹಾಯದಿಂದ ಈ ಹಿಂದೆ ಇಂಟೆಲಿಜೆಂಟ್ ಬರೀಡ್ ಆಬ್ಜೆಕ್ಟ್ ಡಿಟೆಕ್ಷನ್ ಸಿಸ್ಟಮ್ ನೌಕಾಪಡೆ ಇಸ್ರೋ ಸ್ಯಾಟಲೈಟ್ ಮೂಲಕ ಪತ್ತೆ ಹಚ್ಚಿದ ಪಾಯಿಂಟ್ನಲ್ಲಿಯೇ ಕೇರಳದ ಮೂಲದ ಅರ್ಜುನ್ ಬೆಂಜ್ ಲಾರಿ ಹಾಗೂ ಅರ್ಜುನನ ಶವ ಸೆಪ್ಟೆಂಬರ್ 25ರಂದು ಮೇಲಕ್ಕೆತ್ತಲಾಗಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ, ಜಿಲ್ಲಾಡಳಿತ ಹಾಗೂ ಮೇಜರ್ ಇಂದ್ರಬಾಲನ್ ಸತತ ಪ್ರಯತ್ನ ಹಾಗೂ ಮುತುವರ್ಜಿಯ ಫಲದಿಂದ ಈ ಕಾರ್ಯ ಸಾಧನೆಯಾಗಿದ್ದು, ಇನ್ನೂ 2 ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. दोनों स्पॉट में सिग्नल मिला है, जो नेवल टीम को और इंजीनियर्स का टीम को, सीएमए की टीम को, दोनों टीम को सिग्नल वहीं पे मिला है. तो बाकी 2 चीज कहाँ है ये पता करने के लिए हमने आज थोड़ा सा और रेकी किया. ग्राउंड पे जाके देखने से हमें तीसरा स्पॉट भी मिल गया. तो अब 3 स्पॉट होने की वजह से अब हमें तीनों स्पॉट में ये असेस करना था कि कौन सा इसमें से कैबिन होने का चांस है जहाँ पे मर्सिडीज बेंज का कैबिन है जिसमें अर्जुन ट्रैवल कर रहा था. वो किधर है ये सबसे बड़ा प्रश्न है हमारे दिमाग में, क्योंकि हमारे सबको यही चाहिए कि हम अर्जुन को देखें. तो उसको पता करने के लिए हमने अपना स्कैनिंग शुरू किया सुबह में. जो सबसे प्रोबेबल स्पॉट था अपस्ट्रीम में, डाउनस्ट्रीम, उसका नीचे, उसके नीचे, तो एकदम अपस्ट्रीम स्पॉट को छोड़ दिया हमने, क्योंकि फिजिकल एग्जामिनेशन से लगा कि पाइलन उधर होने का ज्यादा चांस या रेलिंग उधर होने का ज्यादा चांस, क्योंकि रेलिंग फ्लोट नहीं करेगा, सरफेस एरिया नहीं है, वो गिर के एकदम पड़ जाए. ट्रक का सरफेस एरिया ज्यादा है, मर्सिडीज बेंज ट्रक होने की वजह से उसका सरफेस एरिया ज्यादा है. दूसरा, उस ट्रक में नियरली 400 लॉग्स लोडेड, और लॉग्स का बोयंसी होता है, फ्लोट करता है, आप सब जानते हैं बोयंसी. साथ में टायर है और कैबिन है, इनक्लोज कैबिन. अगर हम एज्यूम करेंगे कैबिन नहीं टूटा है इम्पैक्ट से, तो कैबिन का भी बोयंसी है. तो इसलिए जब ट्रक पानी में गिरा तो चांस हो था कि लॉक के साथ पूरा फ्लोट नहीं करने से भी सबमर्ज पानी के अंदर भी थोड़ा फ्लोट कर सकता है. इसका कैबिन होगा कहना मुश्किल है. बड़ा सिग्नल में ही ट्रक और कैबिन दोनों है. सिग्नल में आज और कैबिन दोनों से अगर हम ये समझते हैं अर्जुन उसके अंदर है, तो वहाँ पे हमें अटेम्प्ट करके अर्जुन को निकाल करने की कोशिश करना चाहिए. रही बात दूसरे कैबिन की, अभी हम और स्कैनिंग कर रहे हैं. इस स्कैन डेटा को रात में हम और एनालाइज करेंगे और थोड़ा प्रोफाइल बनाने की कोशिश करेंगे कि दोनों में का क्या प्रोफाइल है, किसमें शायद जो टैंकर का कैबिन होगा या नहीं होगा. और चौथा, एक और आइटम जो नहीं मिल रहा है, एक और स्पॉट, वो स्पॉट ड्रोन रन करके ढूंढने का कोशिश करेंगे. पर तत्काल इस इन्फॉर्मेशन से हम आगे कार्रवाई करने के लिए जो इन्फॉर्मेशन चाहिए प्लानिंग के लिए, वो इन्फॉर्मेशन हमने लोकल एडमिनिस्ट्रेशन दिया है. उनके सामने बहुत डायलेमा है, तो वो डिसीजन क्या लेंगे, कैसे लेंगे. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಪ್ರಶಾಂತ್ ಮಹಾಲೆ, ಕಾರವಾರ.
ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.